ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಗಣಿತದಲ್ಲಿ LBA ಆಧಾರಿತವಾಗಿ 10th ಸ್ಟ್ಯಾಂಡರ್ಡ್ದಲ್ಲಿ ನೋಡ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಪೋಸ್ಟ್ ಮಾಡಿದ್ದೀವಿ. ಸೊ ಖಂಡಿತವಾಗಿ 2-3 ಸೆಟ್ ಕ್ವಶನ್ ಪೇಪರ್ ಇದ್ದಾವೆ. ಕ್ವಶನ್ಸ್ಗಳು ತುಂಬಾ ರಿಪೀಟ್ ಆಗ್ತವೆ. ಇವೆಲ್ಲ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಡ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ವಿಷಯದ ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 3 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. 1 ಮತ್ತು 10 ನಡುವಿನ ಅವಿಭಾಜ್ಯಗಳ ಸಂಖ್ಯೆ ಕೇಳಿದರು. A2, B3, C4, D12, C4 ಅನ್ನೋದು ಸರಿ ಇದೆ. ಮುಂದಿನ ಪ್ರಶ್ನೆ S2 ಇತ್ತು. ಘನಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. A4, B1, C2, D3. ಇಲ್ಲಿ ಘನಾತ್ಮಕ ಅಂತಂದರೆ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ 3 ಅಂತ ಬರ್ತದೆ. ರೇಖೆ ಅಂದರೆ 1, ವರ್ಗ ಅಂದರೆ 2, ಘನ ಅಂದರೆ 3. ಅದರಲ್ಲಿ ಒಂದೊಂದು ನಿಮಗೆ ಖಂಡಿತವಾಗಿ ಕೇಳ್ತಾರೆ. ಎಸ್, 2 ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರವಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಹೇಗಿರ್ತವೆ? ಎ ಛೇದಿಸೋ ರೇಖೆಗಳು, ಬಿ ಪರಸ್ಪರ ಲಂಬರೇಖೆಗಳು, ಸಿ ಸಮಾಂತರ ರೇಖೆಗಳು, ಡಿ ಐಕ್ಯಗೊಳ್ಳುವ ರೇಖೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಸಮಾಂತರ ರೇಖೆಗಳು ಅನ್ನೋದನ್ನು ನೀವು ಬರಿಬೇಕು. ಇನ್ನು 1 ಮಾರ್ಕರ್ ಕ್ವಶನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಪ್ರತಿ ಸರಿ ಕೇಳ್ತಾರೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಅಂತ ಕೇಳ್ತಾರೆ. ಇದನ್ನು ನೀವು ಬಾಯ್ಪಾಟ್ ಮಾಡಲೇಬೇಕು. ಎಸ್, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅನ್ನೋದು ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನೇಷನ್ ಇತ್ತು. ಮುಂದಿನ ಪ್ರಶ್ನೆ x³ + 2x² - 5x⁴ - 6 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಘಾತ ನೋಡಿ, ಇಲ್ಲಿ 3 ಇದೆ, 2 ಇದೆ, ಇಲ್ಲಿ 4 ಇದೆ, ಇಲ್ಲಿ ಏನೂ ಇರಲಿಲ್ಲ ಅಂದರೆ 1 ಇರ್ತದೆ. ಸೊ 4 ಅನ್ನೋದು ಮಹತ್ತಮ, ಇಟ್ ಮೀನ್ಸ್ ದೊಡ್ಡದು. ಸೊ ಉತ್ತರ ಏನು ಬರಬೇಕು? 4 ಅನ್ನೋದು ಘನ ಅಂದರೆ ಮಹತ್ತಮ ಡಿಗ್ರಿ ಆಗಿದೆ ಅಂತ ನೀವೇನು ಮಾಡ್ತೀರಿ? ಬರೀತೀರಿ. 4 ಇಸ್ ದ ರೈಟ್ ಆನ್ಸರ್. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಕೇಳಿದರು 91 ಮತ್ತು 26ರ ಲಸ 182. ಹಾಗಾದ್ರೆ 91 ಮತ್ತು 26ರ ಮಸವನ್ನು ಕಂಡುಹಿಡಿಯಿರಿ. ಇಟ್ಸ್ ಅ ವೆರಿ ಸಿಂಪಲ್ ಇದೆ. ಸೂತ್ರ H × L = A × B. ಸೊ H = A × B / L. ಆವಾಗ 91 × 26 / 182. ಸೊ 91ರಲ್ಲಿ 26 ಗುಣಿಸಿದರೆ 2366 ಬರ್ತದೆ. ಸೊ 2366 / 182 ಮಾಡಿದರೆ ಸೊ 13 ಬರೋದು ಮಸ ಅ. ಅದನ್ನೇ ನಾವೇನಂತೀವಪ್ಪ ಅಂದರೆ HCF ಅಂತ ಕರಿತೀವಿ. ಮುಂದಿನ ಪ್ರಶ್ನೆ √3 + 5 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಈ ಥರದ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. ಬರ್ಕೊಳ್ರಿ. √3 + 5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಅವಾಗ 5 + √3 = A / B. ಅಂದರೆ A ಮತ್ತು B ಸಹ ಅವಿಭಾಜ್ಯ ಸಂಖ್ಯೆಗಳು. B ಈಸ್ ನಾಟ್ ಈಕ್ವಲ್ ಟು 0. ಅಂದರೆ √3 = A / B - 5. ಅವಾಗ √3 = A - 5B / B. ಅವಾಗ √3 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಅವಾಗ A - 5B / B ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನೀವು ಬರೆದ್ರೆ ಸೊ ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತದೆ. ಮತ್ತೆ ಮುಂದೆ ಬರೀಬೇಕು. ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 5 + √3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಬರೆದ್ರೆ 2 ಮಾರ್ಕ್ ಕೊಡ್ತಾರೆ. ಮುಂದಿನ ಪ್ರಶ್ನೆ 5 of x p of x = 6x² - 3 - 7x ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಬರ್ಕೊಡ್ರಿ. p of x = 6x² - 7x - 3. ಅವಾಗ p of x = 6x² - 9x + 2x - 3. ಅವಾಗ p of x = 3x in the bracket 2x - 3 + 1 in the bracket 2x - 3. ಅವಾಗ p of x = 2x - 3 3x + 1. ಅಂದರೆ 2x - 3 = 0, 3x + 1 = 0. ಅವಾಗ ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರೆ ಎಕ್ಸದ ಬೆಲೆ 3/2 ಆರ್ -1/3 ಅಂತ ಬರೀಬೇಕು. ಇನ್ನು ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸೋ ವಿಧಾನದಿಂದ ಬಿಡಿಸಿ ಅಂತ ಕೇಳಿದರೆ ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಸರಳವಾದ ಪ್ರಶ್ನೆ. ಬರ್ಕೊಡ್ರಿ. 2x + y = 10, x - y = 12. ಇದು y ಹೊತ್ತು y ಹೋಯ್ತು. ಉಳಿದುದು ಕೇವಲ 3x ಮತ್ತು 10ರಲ್ಲಿ 2 ಕೂಡಿಸಿದರೆ 12. ಅಂದರೆ x = 12 / 3 ಅಂತಂದರೆ 4 ಬತ್ತು. ಇಲ್ಲಿ ಎಕ್ಸನ ಬೆಲೆ 4 ಆಯಿತು.
ಇದೇ ಎಕ್ಸ್ನ ಬೆಲೆಯನ್ನು ಸಮೀಕರಣ 1ರಲ್ಲಿ ನಾವೇನು ಮಾಡೋಣ, ಆದೇಶವನ್ನು ಮಾಡೋಣ. ಸಮೀಕರಣ 1 ಏನಿತ್ತು, 2x + y = 10. ಅವಾಗ ಎಕ್ಸದ ಬೆಲೆ 4 ಹಾಕಿದಾಗ 2 × 4 + y = 10. ಅವಾಗ ವೈನ ಬೆಲೆ ಏನಾಗ್ತದೆ, 10 - 8 ಆಗ್ತದೆ. ಸೊ 10 - 8 ಆದ ನಂತರ ಉತ್ತರ ಏನಾಗ್ತದಪ್ಪ ಅಂದ್ರೆ 2 ಅಂತ ಬರ್ತದೆ. ಸೊ 2 ಅನ್ನೋದು ವೈನ ಬೆಲೆ ಆಗಿತ್ತು. ಒಂದು 3 ಅಂಕದ ಪ್ರಶ್ನೆ ಕೇಳಿದ್ದೀವಿ, ಬಹಳ ಈಸಿ ಇದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿದರು. 510 ಮತ್ತು 92ರ ಪೂರ್ಣಾಂಕಗಳ ಲಸಾ ಮತ್ತು ಮಸಾಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸಾ ಇಂಟು ಮಸಾ ಆ ಎರಡೂ ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಕೇಳಿದ್ದಾರೆ. ಸೊ ಬರ್ಕೊಡ್ರಿ. 510 ಹೇಗೆ ಬರೆಸ್ಬೋದು, 2 255 3 85 5 17 17 1 ಸೇಮ್ 92 ಮಾಡಿರಿ. ಆವಾಗಿಲ್ಲ 510 ಎಷ್ಟು ಬಂತು, 2 × 3 × 5 × 17 92 2 × 2 × 23. ಅವಾಗ ಮಸ ಎಷ್ಟಾಗ್ತದೆ, 510 ಮತ್ತು 92 2 ಲಸ 510 ಮತ್ತು 92 2ರ ಘಾತ 2 × 3 × 5 × 17 × 23. ಆವಾಗ ಲಸ ಏನಾಗಿರ್ತದಪ್ಪ ಅಂದ್ರೆ 23,460 ಅನ್ನೋದು ಉತ್ತರ ಆಗಬೇಕು. ಅವಾಗ ತಾಳೆ ನೋಡಬೇಕಲ್ಲ, H × L = A × B. ಅವಾಗ 2 × 23,460 = 510 × 92. ಸೊ 2 ಕಿಲೋ ಎಷ್ಟು ಬರ್ತದೆ, 46,920 46,920. ಅಂದರೆ ಲಸ ಇಂಟು ಮಸ = ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಆಯಿತು ಅನ್ನೋದನ್ನು ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಒಂದು ಗ್ರಾಫ್ ಕೇಳಿತ್ತು. ಸೊ ಗ್ರಾಫ್ ನೋಡಿ, 2x + y = 6 2x - y = 2. ಸೊ ಮಧ್ಯಕ್ಕೆ ಟೇಬಲ್ ಹಾಕೊಂಡು ಬಿಂದುವನ್ನು ಕಂಡುಹಿಡಬೇಕು. 2x + y = 6 ಏನಾಗ್ತದೆ, x 0 3 y 6 3. 2x - 3 2x - y = -2 ಎಕ್ಸ್ರದ್ದು 0 - 1 ವೈದು 2 ಮತ್ತು 0. ಸೊ ಇದು ಗ್ರಾಫ್ ಏನಾಗಬೇಕಾಗಿತ್ತು ಅಂದ್ರೆ ಈ ಥರ ಏನಾಗಬೇಕು, ಸಿಂಪಲಾಗಿ ನಾನು ಸ್ಕೇಲು ಮತ್ತು ಗ್ರಾಫ್ ಇರಲಿಲ್ಲ, ಇಷ್ಟು ಬಿಂದುಗಳನ್ನು ಬಂದು ನಿಮ್ದು ಏನಾಗಬೇಕಾಗಿತ್ತು, ಇದು ಉತ್ತರಗಳಲ್ಲಿ ಬರಬೇಕು. ಲಾಸ್ಟ್ ಇದ್ರದ್ದು ಉತ್ತರ ಎಷ್ಟದಪ್ಪ ಅಂದ್ರೆ x = 1 ಅದ, y = 4 ಅದ. ಇದು LB ಕ್ವಶನ್ಸೇ ಹಾಕಿದ್ದೀವಿ. ಇಷ್ಟು FA1 10th ಮ್ಯಾಥ್ಸ್ನ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನೊಂದು ಸೆಟ್ ಕ್ವಶನ್ ಪೇಪರನ್ನು ಹಾಕ್ತೀನಿ. ಎಲ್ಲ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಈಗಾಗಲೇ ನಾನು ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಹಿಂದಿ ಹಾಕಿದ್ದೀನಿ, SS ಹಾಕಿದ್ದೀನಿ, ಮತ್ತು ಸೈನ್ಸು ಕೂಡ ಹಾಕಿದ್ದೀನಿ. ಸೊ ಇನ್ನೂ ಮತ್ತೆ 2 ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಪ್ರತಿ ಪಾಠದ ಪ್ರಶ್ನೋತ್ತರಗಳಾಗಿರ್ಬೋದು, LBಗಳಾಗಿರ್ಬೋದು, ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಶಾರ್ಟ್ ಕ್ವಶನ್ಸ್ಗಳನ್ನೇ ನಾವು ಕೊಡ್ತೀವಿ. ಸೊ ಅದಕ್ಕಾಗಿ ಫಸ್ಟ್ ಮಾಡ್ತಕ್ಕಂಥದ್ದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಕೊಡ್ತೀನಿ, ಅದಕ್ಕೆ ಜಾಯ್ನ್ ಆಗಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.